ಹೇಳ್ಬಿಡ್ತೀನಿ. ಎಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ 2014 ನಾನು ಹೆಂಡತಿ ಅರ್ಜಿ ಕೊಟ್ಟು ನಾವು ಮೂಡೋದವ್ರಿಗೆ ಹೇಳಿದೆ, ನಾ ಚೀಫ್ ಮಿನಿಸ್ಟರ್ ಆಗಿರೋವರೆಗೂ ಬದಲಿ ಸೈಟ್ ಕೊಡ್ಕೂಡ್ದು ಅಂತ ಹೇಳ್ಬೋದು. ನಾನು 2014 ಚೀಫ್ ಮಿನಿಸ್ಟರ್ ಆಗ್ಲೇ ಅರ್ಜಿ ಕೊಟ್ಟದು. ನನ್ನ ಹೆಂಡತಿ ನಮ್ ಜಮೀನ್ ಹೋಗ್ಬಿಟ್ಟಿರಿ, ನೀವು ಅಕ್ರಮವಾಗಿ ಮಾಡ್ಕೊಬಿಟ್ಟಿದ್ದೀರಿ, ಸೈಟ್ ಎಲ್ಲ ಮಾಡಿ ಹಂಚ್ಬಿಟ್ಟಿದ್ದೀರಿ, ನಮಗೆ ಬದ್ಲಿ ಸೈಟ್ ಜಮೀನ್ ಕೊಡಿ ಅಂತ ಕೊಟ್ಲು ಅರ್ಜಿನ. 3 ಎಕರೆ 16 ಗುಂಟೆನ ನೀವು ಎನ್ಕ್ರೋಚ್ ಮಾಡ್ಕೊಂಡು ಸೈಟ್ ಮಾಡಿ ಹಂಚ್ಬಿಟ್ಟಿದ್ದೀರಿ, ನಮಗೆ ಜಾಗ ಬದ್ಲಿ ಜಾಗ ಕೊಡಿ ಅಂತ ಹೇಳಿದ್ರು. ನನ್ನ ಗಮನ ಅರ್ಬನ್ ಡೆವಲಪ್ಮೆಂಟ್ ಈ ತರ ಅರ್ಜಿ ಕೊಟ್ಟಿದ್ದಾರೆ. ನಾನು ಹೇಳಿದೆ, ನಾನು ಚೀಫ್ ಮಿನಿಸ್ಟರ್ ಆಗೋವರೆಗೂ 1 ಗುಂಟೆನೂ ಕೂಡ ಕೊಡಬಹುದು. ನಾನು ಕೊಟ್ಟಿದ್ದೀನಾಗ 2014 ನಾನೇ ಕೊಟ್ಬಿಡ್ಬೋದಾಗಿತ್ತಲ್ಲ. ಹಾಗಾದ್ರೆ ಚೀಫ್ ಮಿನಿಸ್ಟರ್ಗೆ ಅಧಿಕಾರ ಇರ್ಲಿಲ್ವಾ? ಕೊಡ್ಬೋದಾಗಿತ್ತಲ್ಲಪ್ಪ. 2021 ಮತ್ತೆ ಅರ್ಜಿ ಕೊಡ್ತಾಳೆ ನನ್ನ ಹೆಂಡತಿ. ಬಿಜೆಪಿ ಸರ್ಕಾರ ಇರೋದು ಆಗ. ನಾನು ಹೆಂಗ್ ಪ್ರಭಾವ ಬೀರ್ತಿದ್ದೆ? ಪ್ರಭಾವ ಬೀರಾಗಿದ್ದೆ ಬೀರ್ಬೋದಾಗಿತ್ತಲ್ಲ. ಈ ಕಾನೂನು ಪ್ರಕಾರ ಇರೋದ್ರಿಂದ ಕೊಟ್ಟವ್ರೆ. ನಮ್ಮೆಲ್ಲ ನಮ್ಮ ಕ್ಯಾಬಿನೆಟ್ ರಿಪ್ಲೈನಲ್ಲಿ, ನನ್ನ ರಿಪ್ಲೈನಲ್ಲಿ ಎಲ್ಲ ಹೇಳಿದ್ವಿ. ಯಾರು ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗ್ಲೇಬೇಕಲ್ರಿ. ಎಲ್ಲ ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗ್ಬೇಕಲ್ಲಪ್ಪ. ಆಶಾಭಾವನೆ ಇಲ್ಲ, ಲೀಗಲ್ ಆಗಿ ಒಪ್ಕೋತಾರೆ ಅಂತ ನನಗೆ ನಂಬಿಕೆ ಇದೆ. ಆಶಾಭಾವನೆ ಅಲ್ಲ, ಕಾನೂನು ಪ್ರಕಾರ ಕಾನೂನನ್ನ ಒಪ್ಕೊಳ್ಳ. ಬಿಕಾಸ್ ಈಸ್ ದಿ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ವಾ? ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದೆಯಲ್ಲ, ಯಾಕೆ ಒಪ್ಕೊಳ್ಳಲ್ಲ? ಒಪ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ. ಒಬ್ಬರು ಕೇಳ್ರಿ, ಪ್ರಧಾನಮಂತ್ರಿ ಮತ್ತೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಬಂದಿದ್ದಾರೆ. ಇದರ ಹಿಂದೆ ಏನಾದ್ರು ನನಗೆ ಏನೂ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಅವರು ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ದುಡ್ಡು ಕೇಳಕ್ ಸರ್, ಎಷ್ಟೋ ಜನದ್ದು ದೂರು ಪೆಂಡಿಂಗ್ ರಾಜ್ಯಪಾಲರ ಬಳಿ ಇದ್ದಾಗ ತಮ್ಗೆ ನೋಟಿಸ್ ಕೊಟ್ಟಿರೋದ್ರಿಂದ ಆ ವಿಶ್ವಾಸ ಇದೆಯಾ ಸರ್, ಕಾನೂನಾತ್ಮಕವಾಗಿ ಅವರು ಅದನ್ನ ಕನ್ವಿನ್ಸ್ ಆಗ್ತಾರೆ ಅಂತ? Since he is a head of the constitution, he will act according to the law. ಸರ್, ಈಗ ಬಿಜೆಪಿ ಪಾದಯಾತ್ರೆ ಇನ್ನೇನು ನಾಳೆ ಮೈಸೂರಿಗೆ ಬರ್ತಾ ಇದೆ. ಈ ಭ್ರಷ್ಟ ಸರ್ಕಾರವನ್ನ ಕಿತ್ತೊಗೆಯುವ ಅಂತಿಮ ದಿನಗಳು. ಇಲ್ಲಿ ಭ್ರಷ್ಟ ಸರ್ಕಾರ ಅಂತ ನೀನು ಹೇಳ್ತೀಯ? ಅವ್ರ ಸರ್ಕಾರ ಭ್ರಷ್ಟ ಸರ್ಕಾರ. ಅದಕ್ಕೆ ಹೋಗಿದ್ದಿಲ್ಲ ಕುಮಾರಸ್ವಾಮಿ ಕೇಳ್ರಿ, ಕೇಳಪ್ಪ, ಅವ್ರದ್ದು ಭ್ರಷ್ಟ. ಅದೇ ಹೊತ್ತು ನಾನು ಎಲ್ಲ ಹೇಳ್ತೀನಿ. ಅವ್ರ ಕಾಲದಲ್ಲಿ ಏನೇನು ಹಗರಣಗಳಾಗಿತ್ತು, ಯಾವ್ಯಾವ ಸ್ಟೇಜ್ನಲ್ಲಿ ಇದ್ದಾವೆ ಹಗರಣಗಳು, ಯಾಕೆ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ, ಜಂತಿಕಲ್ ಪ್ರಕರಣ ಇರ್ಬೋದು, ಇದು ಶೆಲ್ ಯಡಿಯೂರಪ್ಪ ಮಗ ಮಾಡಿರ್ತಕ್ಕಂಥದ್ದು ಇರ್ಬೋದು, ದೇವರಾಜ ಟ್ರಕ್ ಟರ್ಮಿನಲ್ ಇರ್ಬೋದು, ಬೋವಿಯಕ್ ಅಭಿವೃದ್ಧಿ ನಿಗಮ ಇರ್ಬೋದು, ಎಲ್ಲ ಹೇಳ್ತೀವಿ, ಎಲ್ಲ ಬಿಚ್ತೀವಿ, ಎಲ್ಲ ಅವ್ರನ್ನೆಲ್ಲ. ಆರಂಭದಲ್ಲಿ ಇಷ್ಟು ಸವಾಲುಗಳಿದೆ, ಇನ್ನು 4 ವರ್ಷ ಯಾವ ರೀತಿ ಫೇಸ್ ಮಾಡ್ತೀರಾ? ಈಗ ಆರಂಭದಲ್ಲಿ 1 ವರ್ಷದಲ್ಲಿ ಇಷ್ಟೊಂದು ನಿಮ್ಗಳಿಗೆ ಸವಾಲುಗಳನ್ನ ಒಡ್ತಾ ಇದಾರೆ. ಸುಳ್ಳುಗಳನ್ನೆಲ್ಲ ಸುಳ್ಳು ಎದುರಿಸ್ತಕ್ಕಂಥ ಧೈರ್ಯ ಇದೆ. ಯಾವಾಗಲೂ ಸತ್ಯಕ್ಕೆ ಜಯ ಸಿಕ್ಕರು, ಸುಳ್ಳುಗಳನ್ನ ಎದುರಿಸ್ತಕ್ಕಂಥ ಧೈರ್ಯ ಯಾವಾಗಲೂ ಇದೆ. ಎಲ್ಲ ಹೇಳ್ತೀನಿ ನಾಳೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.